ಇನ್ನು ನಿನ್ನೆ ರಾಘವೇಂದ್ರ ಸ್ವಾಮಿಗಳವರ ಮಠ ಮತ್ತು ಉತ್ತರಾದಿ ಮಠ ಎರಡೂ ಮಠಗಳ ಸಮಾಗಮ ಅನ್ನುವಂಥದ್ದು ಬಹಳ ಯಶಸ್ವಿಪೂರ್ಣವಾಗಾಯಿತು. ನಿನ್ನೆ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಸಮಾಗಮ ಅನ್ನುವಂಥದ್ದಾಯಿತು. ಉತ್ತರಾದಿ ಮಠ ಮತ್ತು ರಾಯರ ಮಠದ ವ್ಯಾಜ್ಯಕ್ಕೆ ಈಗ ಬ್ರೇಕ್ ಅನ್ನುವಂಥದ್ದು ಬಿದ್ದಿದೆ. ನಿನ್ನೆ ನಡೆದಂತಹ ಉಭಯ ಮಠದ ಸಮಾಗಮ ಕಾರ್ಯಕ್ರಮ ಎರಡೂ ಮಠದ ವ್ಯಾಜ್ಯಕ್ಕೆ ನಿನ್ನೆ ಅಂತಿಮವಾಗಿ ತೆರೆ ಎಳೆಯಲಾಗಿದೆ. ಉತ್ತರಾದಿ ಮಠ ಹಾಗೂ ರಾಯರ ಮಠದ ನಡುವಿನ ವ್ಯಾಜ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಮಹತ್ತರ ಸಭೆ, ಆ ಸಭೆ ನಿನ್ನೆ ಯಶಸ್ವಿಯಾಗಿದೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಯತಿತ್ರಯರ ಸಮಾಗಮ, ರಾಘವೇಂದ್ರ ಸ್ವಾಮಿಗಳ ಮಠದ ಸುಭೇಂದ್ರ ತೀರ್ಥರು, ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥರು ಹಾಗೂ ಕೂಡಲಿ ಆರೋಗ್ಯ ಮಠದ ರಘುವಿಜಯ ತೀರ್ಥರ ಉಪಸ್ಥಿತರಿದ್ದರು ಈ ಸಭೆಯಲ್ಲಿ, ಈ ಸಮಾಗಮಕ್ಕೆ. ಈ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಕಾಂಟ್ರವರ್ಸಿ ಇದು. ಮಧ್ವಾಚಾರ್ಯರ ಅನುಯಾಯಿಗಳಾಗಿರ್ತಕ್ಕಂಥ, ಅವರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು ಅನ್ನುವಂತಹ ಒಬ್ಬ ದೊಡ್ಡ ಯತಿವರಣ್ಯರು, ಅವರ ಬೃಂದಾವನ ಗಂಗಾವತಿ ತಾಲೂಕಿನ ಆನೆಗುಂದಿಯ ನವಬೃಂದಾವನ ಅನ್ನುವಂಥ ಒಂದು ನಡುಗಡ್ಡೆಯಲ್ಲಿದೆ. ವಾಗೀಶ ತೀರ್ಥರು, ಪದ್ಮನಾಭ ತೀರ್ಥರು ಇವರದೆಲ್ಲ ಬೃಂದಾವನ ಇದೆ. ಈ ಬೃಂದಾವನಗಳು ಎಲ್ಲ ಮಾಧ್ವ ಮಠದ ಯತಿಗಳಿಗೂ ಮತ್ತು ಎಲ್ಲ ಮಹಾತ್ಮ ಮಠಗಳಿಗೂ ಸಂಬಂಧಪಟ್ಟದ್ದು ಅನ್ನುವಂತಹ ಒಂದು ವಿಚಾರ. ಯಾಕಂದರೆ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ಪದ್ಮನಾಭ ತೀರ್ಥರಾಗಿರೋದ್ರಿಂದ ಅವರ ಆರಾಧನೆಯನ್ನು ಎಲ್ಲ ಮಠಗಳು ಮಾಡಬೇಕು ಅನ್ನುವಂತಹ ಒಂದು ಅಭಿಲಾಷೆ, ಆಶಯ ಎಲ್ಲ ಮಠದ ಪೀಠಾಧಿಪತಿಗಳಲ್ಲಿತ್ತು, ಎಲ್ಲ ಮಠದ ಭಕ್ತವೃಂದದಲ್ಲಿಯೂ ಕೂಡ ಇತ್ತು. ಆದರೆ ಮೇಜರ್ಲಿ ಪೂಜಾ ಅಧಿಕಾರ ನಮಗೇ ಸಲ್ಲಬೇಕು ಅನ್ನುವಂತಹ ಆಶಯದಿಂದ ಕೋರ್ಟ್ ಮೆಟ್ಲನ್ನು ಹತ್ತಿದ್ದು ಉತ್ತರಾದಿ ಮಠದವರು ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠದವರು. ಅನೇಕ ದಶಕಗಳಿಂದಲೂ ಕೂಡ ಈ ಒಂದು ವ್ಯಾಜ್ಯ ನಿರಂತರವಾಗಿ ಮುಂದುವರೆದುಕೊಂಡು ಬರ್ತಾ ಇತ್ತು. ಅದಕ್ಕೆ ಕೋರ್ಟ್ ಏನು ಮಾಡಿತ್ತು ಅಂತಂದರೆ, 3 ದಿನದ ಆರಾಧನೆಯ ಪೈಕಿ 1.5 ದಿನ ನೀವು ಮಾಡಿ, 1.5 ದಿನ ಅವ್ರು ಮಾಡಲಿ. ಪ್ರತಿ ವರ್ಷ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವ ಬಂದಾಗ ಇವರು ಎರಡೂ ಮಠದವರು ಕೋರ್ಟಿಗೆ ಹೋಗೋರು. ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಒಂದು ಆದೇಶ ಕೊಡೋದು. ಮೊದಲು 1.5 ದಿನ ರಾಘವೇಂದ್ರ ಸ್ವಾಮಿಗಳವರ ಮಠದವರು ಮಾಡಿದರೆ, ಸೆಕೆಂಡ್ ಹಾಫ್ ಎರಡನೆಯ 1.5 ದಿನವನ್ನು ಉತ್ತರಾದಿ ಮಠದವರು ಮಾಡಬೇಕು, ಅಥವಾ ಮೊದಲು 1.5 ದಿನ ಉತ್ತರಾದಿ ಮಠದವರು ಮಾಡಿದರೆ 1.5 ದಿನ ರಾಯರ ಮಠದವರು ಮಾಡಬೇಕು ಅನ್ನುವಂತಹ ಒಂದು ತೀರ್ಪನ್ನು ಈ ಹಿಂದೆ ಕೋರ್ಟ್ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇತ್ತು. ಆದರೆ ಶಾಸ್ತ್ರೀಯವಾಗಿ ಇದು ಸಮಂಜಸ ಅಲ್ಲ. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇದು ಸಮಂಜಸ ಆಗಿರಬಹುದು, ಆದರೆ ಒಂದು ಪರ್ಸನಲ್ ಐಡಿಯಾಲಜಿ ಅನ್ನೋದೊಂದು ಇದೆಯಲ್ಲ, ರಿಲಿಜಿಯಸ್ ಬಿಲೀಫ್ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದು ಶಾಸ್ತ್ರೀಯವಾದದ್ದು ಅಲ್ಲ. ಆದ್ದರಿಂದ ಇದಕ್ಕೆ ಇತಿಶ್ರೀ ಹಾಡಬೇಕು. ಎರಡೂ ಮಠಗಳು ಸಂಯಮದಿಂದ ಸಂಧಾನವನ್ನು ಮಾಡಿಕೊಂಡು ಸಮಾಜದಲ್ಲಿ ಒಗ್ಗಟ್ಟನ್ನು ಮೆರೆಬೇಕು ಅನ್ನುವಂತಹ ಅಭಿಲಾಷೆಯನ್ನು, ಆಸಕ್ತಿಯನ್ನು ಎರಡೂ ಮಠದ ಶ್ರೀಪಾದಂಗಳವರು ತೋರಿದರು. ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ರಾಘವೇಂದ್ರ ಸ್ವಾಮಿಗಳ ಮಠದ ಸುಭೇಂದ್ರ ತೀರ್ಥ ಶ್ರೀಪಾದಂಗಳವರು ತೋರಿದರು. ಈ ಹಿಂದೆ 2-3 ಬಾರಿ ಸಮಾಗಮಗಳು ಆಗಿತ್ತು. ಆದರೆ ನಿನ್ನೆ ನಡೆದಂತಹ ಸಮಾಗಮ ಬಹಳ ಅಫಿಷಿಯಲ್ ಆಗಿ ಎಲ್ಲ ಭಕ್ತರ ಮುಂದೆ ಉಭಯ ಶ್ರೀಪಾದಂಗಳವರು ಬಂದು ಕುಳಿತುಕೊಂಡು, ಅಂದರೆ ಉತ್ತರಾದಿ ಮಠದ ಶ್ರೀಪಾದರು, ರಾಯರ ಮಠದ ಶ್ರೀಪಾದರು ಬಂದು ಕುಳಿತುಕೊಂಡು, ಈ ವ್ಯಾಜ್ಯಕ್ಕೆ ನಾವು ಅಧಿಕೃತವಾಗಿ ತೆರೆಯನ್ನು ಎಳಿತಾ ಇದ್ದೇವೆ ಅಂತ ಹೇಳಿದರು. ಒಂದು ಅಗ್ರಿಮೆಂಟ್ ಇತ್ತು, ಅಗ್ರಿಮೆಂಟಿಗೆ ಇಬ್ಬರೂ ಕೂಡ ಸಹಿಯನ್ನು ಮಾಡ್ಕೊಂಡು ಇನ್ನು ಮುಂದೆ ನವವೃಂದಾವನದ ಎಲ್ಲ ವ್ಯಾಜ್ಯಗಳಿಗೆ ತೆರೆ ಎಳೆಯೋಣ. ಅದರ ಜೊತೆಗೆ ಪೂಜಾ ಪದ್ಧತಿಗಳು ಹೆಂಗಿರಬೇಕು ಅಂತಂದರೆ, ಪರ್ಯಾಯ ವ್ಯವಸ್ಥೆಯಲ್ಲಿ ಪೂಜಾ ಪದ್ಧತಿಗಳಾಗಬೇಕು. ಮೊದಲು 1.5 ದಿನ ಅಂತ ಏನು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿ ಈಗ ಪರ್ಯಾಯ ವ್ಯವಸ್ಥೆಯಲ್ಲಿ ಪೂಜಾ ಪದ್ಧತಿ ಎನ್ನುವಂಥದ್ದು ಬಂದು ಕುಳಿತುಕೊಂಡಿದೆ ನವವೃಂದಾವನದ ಪರ್ಯಾಯ ವ್ಯವಸ್ಥೆಯಲ್ಲಿ. ಅಂದರೆ 1 ವರ್ಷ ಸಂಪೂರ್ಣವಾಗಿ ಉತ್ತರಾದಿ ಮಠದವರು 3 ದಿನ ಆರಾಧನೆಯನ್ನು ಕೈಗೊಂಡರೆ, ಅದರ ಮಾರನೆಯ ವರ್ಷ ರಾಘವೇಂದ್ರ ಸ್ವಾಮಿಗಳವರ ಮಠದವರು ಆರಾಧನೆಯನ್ನು ಕೈಗೊಳ್ಳಬೇಕು. ರಾಯರ ಮಠದವರು ಏನಾದರೂ 1 ವರ್ಷ ಮಾಡಿದರೆ ಉತ್ತರಾದಿ ಮಠದವರು ಮತ್ತೊಂದು ವರ್ಷ ಮಾಡಬೇಕು. ಹಾಗೆ 1 ವರ್ಷ ಬಿಟ್ಟು 1 ವರ್ಷ ಪರ್ಯಾಯ ವ್ಯವಸ್ಥೆಯಲ್ಲಿ ಪೂಜಾ ಪದ್ಧತಿಗಳನ್ನು ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ನಿರ್ಣಯಕ್ಕೆ ಬಂದರು. ಬಹಳ ಸೌಹಾರ್ದಯುತವಾದಂತಹ ಮಾತುಕತೆಗಳು ಉಭಯ ಶ್ರೀಪಾದಂಗಳವರ ಮಧ್ಯೆ ನಡೀತು. ಇನ್ನು ಈ ಸಮಾಗಮಕ್ಕೆ ಸಾಕ್ಷಿ ರೂಪವಾಗಿ ಕೂಡಲಿ ಆರ್ಯ ಅಕ್ಷೋಭ್ಯ ಮಠದ ಪರಮಪೂಜ್ಯ ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿ ಕೂಡ ಇತ್ತು. ಒಂದು ಕಡೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದ ಪೀಠಾಧಿಪತಿಗಳಾದರೆ, ಈ ಕಡೆ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದಂತಹ ಸುಭೇಂದ್ರ ತೀರ್ಥರಿದ್ದರು. ಇವರಿಬ್ಬರ ಮಧ್ಯೆ ವ್ಯಾಜ್ಯಗಳಿತ್ತು. ಈ ವ್ಯಾಜ್ಯಕ್ಕೆ ತೆರೆ ಎಳೆಯಲಾಯಿತು. ತೆರೆ ಎಳೆಯೋದಕ್ಕೆ ಅನೇಕ ಜನ ಸಾಕ್ಷಿಯಾಗಿದ್ದರು. ಆದರೆ
ಯಾರಾದರೂ ಒಬ್ಬ ಪೀಠಾಧಿಪತಿಗಳು ಇದಕ್ಕೆ ಸಾಕ್ಷಿ ಬೇಕಲ್ಲ. ಆದ್ದರಿಂದ ರಘುವಿಜಯ ತೀರ್ಥ ಶ್ರೀಪಾದಂಗಳವರೆಗೂ ಕೂಡ ಗೌರವದ ಆಹ್ವಾನ ಅನ್ನುವಂಥದ್ದಿತ್ತು. ಅವರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯತಿತ್ರಯರ ಒಂದು ಉಪಸ್ಥಿತಿಯಲ್ಲಿ ಎಲ್ಲ ಕಾಂಟ್ರವರ್ಸಿಗಳಿಗೂ ತೆರೆ ಎಳೆಯಲಾಯಿತು. ಬಹಳ ಸೌಹಾರ್ದಯುತವಾದಂತಹ ಮಾತುಕತೆಗಳು ನಡೆಯಿತು. ಉಭಯ ಮಠದ ಶಿಷ್ಯರ ಸಮ್ಮುಖದಲ್ಲಿನೇ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನಡೀತು. ಉಭಯ ಮಠದ ಸಮ್ಮುಖದ ಶಿಷ್ಯರ ಮಧ್ಯೆ ಸಾಮರಸ್ಯದ ಮಾತುಕತೆ ಅನ್ನುವಂಥದ್ದಾಯಿತು. ಎರಡೂ ಮಠದ ಪೀಠಾಧಿಪತಿಗಳು ಸಾಮರಸ್ಯದ ಮಾತುಕತೆಗಳನ್ನು ನಡೆಸಿದರು. ವೃಂದಾವನ ಗಡ್ಡೆಯ ವ್ಯಾಜ್ಯಕ್ಕೆ ಇತಿಶ್ರೀ ಹಾಡಿದಂತಹ ಪೀಠಾಧಿಪತಿಗಳು, ನಾನಾಗಲೇ ಹೇಳಿದೆ, ಇನ್ನು ಮುಂದೆ ಪರ್ಯಾಯ ಪೂಜೆಗೆ ಒಪ್ಪಂದ ಮಾಡಿಕೊಂಡಂತಹ ಉಭಯ ಪೀಠಾಧಿಪತಿಗಳು, ಸಮಾಗಮಕ್ಕೆ ಸಾಕ್ಷಿಯಾದಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಇನ್ನು ಬೆಂಗಳೂರಿನ ಜಯನಗರದ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿದಂತಹ ಉತ್ತರಾದಿ ಮಠದ ಶ್ರೀಪಾದಂಗಳವರು, ಯಶಸ್ವಿ ಸಂಧಾನಕ್ಕೆ ಅನೇಕ ಜನ ಭಕ್ತರು ಹರ್ಷೋದ್ಗಾರವನ್ನು, ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮಾಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡ ಆಗಮಿಸಿದ್ದರು. ಬೆಂಗಳೂರಿನ ಬಸವನಗುಡಿಯ ಉತ್ತರಾದಿ ಮಠದಲ್ಲಿ ನಿನ್ನೆ ಸಾಯಂಕಾಲ 6:00 ಈ ಸಮಾಗಮದ ಕಾರ್ಯಕ್ರಮ ಆಯಿತು. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಇಬ್ಬರೂ ಶ್ರೀಪಾದಂಗಳವರು ಅಗ್ರಿಮೆಂಟ್ಗೆ ಸಹಿ ಹಾಕುವ ಮೂಲಕ ವ್ಯಾಜ್ಯಕ್ಕೆ ತೆರೆಯನ್ನು ಎಳೆದರು. ಇನ್ನು ಮೇಲೆ ಯಾರೂ ಕೂಡ ಪರಸ್ಪರ ನಿಂದನೆಗಳನ್ನು ಮಾಡಿಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಮೇಲೆ ಮತ್ತೊಬ್ಬರು ದೂಷಿಸೋದು, ಆ ಮಠದ ಪೀಠಾಧಿಪತಿಗಳ ಮೇಲೆ ಈ ಮಠದವರು ಒಂದು ಮಾತಾಡೋದು, ಈ ಮಠದವರ ಮೇಲೆ ಆ ಮಠದವರು ಒಂದು ಮಾತಾಡೋದು, ಈ ಥರದ ಕೆಲಸಗಳನ್ನು ಮಾಡಬೇಡಿ. ಇದು ಸಮಂಜಸ ಅಲ್ಲ. ನಾವು ಸಮಾಜದಲ್ಲಿ ಒಗ್ಗಟ್ಟಾಗಿರಬೇಕು, ಸನಾತನ ಧರ್ಮವನ್ನು ಉಳಿಸಬೇಕು. ಆ ಒಂದು ನಿಟ್ಟಿನಿಂದ ನಾವು ಹಿಂದೆ ಏನೇನು ಆಗಿತ್ತು ಅದನ್ನೆಲ್ಲವನ್ನು ಕೂಡ ಮರೆತು ಈ ವ್ಯಾಜ್ಯಕ್ಕೆ ತೆರೆ ಎಳಿಬೇಕು ಅಂತ ಮುಂದಾಗಿದ್ದೀವಿ ಅನ್ನುವಂತಹ ಮಾತನ್ನು ಉಭಯ ಶ್ರೀಪಾದಂಗಳವರು ಹೇಳಿದರು. ಇನ್ನು ಇದಕ್ಕೆ ಸಾಕ್ಷಿಯಾಗಿ ಪ್ರಹ್ಲಾದ್ ಜೋಶಿ ಕೂಡ ಅದನ್ನೇ ಹೇಳಿದರು. ಎರಡೂ ಮಠಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಏನಾದರೂ ಇದ್ದರೆ ಅದನ್ನು ಉಭಯ ಶ್ರೀಪಾದಂಗಳವರು ಕುಳಿತುಕೊಂಡು ಮಾತನಾಡಿಕೊಂಡು ಬಗೆಹರಿಸ್ಕೊಳ್ಬೇಕು. ಇನ್ನು ಮೇಲೆ ಯಾವತ್ತಿಗೂ ಕೂಡ ಪೀಠಾಧಿಪತಿಗಳು ಕೋರ್ಟಿನ ಮೆಟ್ಟಲು ಏರಬಾರದು. ಕೋರ್ಟಿನ ಮೆಟ್ಟಲು ಅನ್ನುವಂಥದ್ದನ್ನು ಯಾವ ಪೀಠಾಧಿಪತಿಗಳು ಮಾಧ್ವ ಶಿಷ್ಟಾಚಾರವನ್ನು ಪಾಲಿಸುವಂತಹ, ಅನುಷ್ಠಾನವನ್ನು ಮಾಡುವಂತಹ ಮಾಧ್ವ ಮಠದ ಯಾವ ಪೀಠಾಧಿಪತಿಗಳು ಹೋಗಬಾರದು. ಇದು ನಮ್ಮ ದೊಡ್ಡ ಆಶಯ. ಈ ಸಮಾಗಮ ನಿರಂತರವಾಗಿ ಇರಬೇಕು ಅನ್ನುವಂತಹ ಅಭಿಲಾಷೆಯನ್ನು ಪ್ರಹ್ಲಾದ್ ಜೋಶಿಯವರು ವ್ಯಕ್ತಪಡಿಸಿದರು. ಯಶಸ್ವಿಯಾದಂತಹ ಸಂಧಾನ ಆಗಿದೆ. ಇನ್ನು ಮುಂದೆ ಈ ಸಂಧಾನ ಅದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಿಕೊಳ್ಬೇಕು. ಉಭಯ ಶ್ರೀಪಾದಂಗಳವರು ಕೂಡ ಬಹಳ ಸಂಯಮದ ಮಾತುಕತೆಗಳನ್ನು ಆಡಿದರು. ಪರಸ್ಪರ ಒಬ್ಬರಿಗೊಬ್ಬರು ಹಾಡಿ ಹೊಗಳ್ಕೊಂಡ್ರು. ಅಭಿಮಾನಪೂರ್ವಕವಾದಂತಹ ಮಾತುಗಳನ್ನು ಆಡಿದರು. ಯಾಕೆಂತಂದರೆ ಕೆಲವರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಂತಹ ಒಂದು ಸುದಿನ ಬರುತ್ತೆ, ಮಾಧ್ವ ಸಮುದಾಯದಲ್ಲಿ ಇಂಥ ಒಂದು ಸುದಿನ ಬರುತ್ತೆ ಅಂತ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಯಾಕಂತಂದರೆ ಅಷ್ಟು ದೊಡ್ಡ ಕೇಸು ಸುಪ್ರೀಂ ಕೋರ್ಟ್ ತನಕ ಹೋಗ್ಬಿಟ್ಟಿತ್ತು. ಇದು ನಮಗೆ ಸಂಬಂಧಪಟ್ಟದ್ದು ಅಂತ. ಆದರೆ ಇಷ್ಟು ಸರಳವಾಗಿ, ಸುಸೂತ್ರವಾಗಿ, ಇಷ್ಟು ಶೀಘ್ರದಲ್ಲಿ ಇದಕ್ಕೆ ಒಂದು ತೆರೆ ಬೀಳುತ್ತೆ, ಒಂದು ಬಿಗ್ ಬ್ರೇಕ್ ಕಾಣುತ್ತೆ ಅನ್ನುವಂಥದ್ದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇಟ್ ಹ್ಯಾಪನ್. ಅನೇಕರಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ. ಆದರೆ ದ ವೆರಿ ಬಿಗ್ಗೆಸ್ಟ್ ಟಾಸ್ಕ್ ಏನು ಅಂದರೆ, ಚಾಲೆಂಜ್ ಏನು ಅಂತಂದರೆ, ಎರಡೂ ಮಠದ ಶ್ರೀಪಾದಂಗಳವರು ಒಂದಾಗಿ ಬಿಟ್ಟರು. ಇನ್ನು ಶಿಷ್ಯರು ಒಂದಾಗಬೇಕು. ಶಿಷ್ಯರು ದೊಡ್ಡ ಮನಸ್ಸು ಮಾಡಬೇಕು. ಆಯಾ ಮಠದ ಅನುಯಾಯಿಗಳು ದೊಡ್ಡ ಮನಸ್ಸು ಮಾಡಬೇಕು. ಅವರಲ್ಲಿ ಸಾಮರಸ್ಯ ಬೆರಿಬೇಕು, ಸಾಮರಸ್ಯ ಹುಕ್ಕಿ ಹರಿಬೇಕು. ಆಗ ಸಮುದಾಯ ಅಂತಕ್ಕಂಥದ್ದು ಒಗ್ಗೂಡುತ್ತೆ, ಒಕ್ಕಟ್ಟಾಗುತ್ತೆ. ಈ ಸಮಾಗಮಕ್ಕೆ, ಈ ಸಂಧಾನಕ್ಕೆ ಪರಮಾರ್ಥ ಬರೋದೇ ಆಗ. ಆದ್ದರಿಂದ ಮುಂದೆ ಈ ಸಮಾಗಮಗಳು ಅದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಎಂತಹ ಉನ್ನತ ಕಾರ್ಯಗಳಿಗೆ ಇದು ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.